ಎಲ್ಲ ಹಾಗೂ JDS ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಆತ್ಮೀಯ ಕಾರ್ಯಕರ್ತರ ಬಂಧುಗಳೇ, ಎಲ್ಲರಿಗೂ ಅಭಿನಂದನೆಗಳು. ಒಂದು ಹೇಳ್ತೇನೆ, ಇವತ್ತು ನಾವು ನಾಮಪತ್ರ ಸಲ್ಲಿಕೆ ಮಾಡಕ್ ಬಂದೇವಿ. ಇದು ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಅಲ್ಲ, ಚರಂತಿ ಮಠ ಅವರ ವಿಜಯೋತ್ಸವದ ಮೆರವಣಿಗೆ. ಅತ್ಯಂತ ಅದ್ಭುತವಾದಂತ ಕೆಲಸವನ್ನ ನೀವೆಲ್ಲ ಮಾಡಿದಿರಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನನ್ನೋದು ಇವತ್ತು ತೋರಿಸ್ಕೊಟ್ಟಿದ್ರಿ. ಯಾಕಂದ್ರೆ ಬಾಗಲಕೋಟೆ ಬಿಜೆಪಿಯ ಗಣ್ಣು ಮೆಟ್ಟಿನ ಸ್ಥಳ, ಇಡೀ ಬಾಗಲಕೋಟೆ ಜಿಲ್ಲೆ ಗಣ್ಣು ಮೆಟ್ಟಿನ ಸ್ಥಳ. ಅದು ಯಾವಾಗಲೂ ತೋರಿಸಿದ್ರಿ. ಒಂದು ನಾನು ಹೇಳ್ತೀನಿ, ಇವತ್ತು ವೀರಣ್ಣ ಚರಂತಿಮಠ ಅವರು ಶಾಸಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ, ನಿಮ್ಮ ಕಣ್ಣು ಮುಂದೆ ಇದೆ. ಅಷ್ಟೇ ಅಲ್ಲ, ಅವರು ಈಗ ಕಳೆದ 2-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಹಿಂದೆ ಚರಂತಿಮಠ ಅವರು ಏನು ಕೆಲಸ ಕಾರ್ಯಗಳು ತೊಗೊಂಬಂದಿದ್ರು ಅದೇ ಕೆಲಸ ಮಾಡಿದ್ರು ಹೊರತು ಮತ್ತೆ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ. ಕಾಂಟ್ರಾಕ್ಟರ್ಸ್ ಬಿಲ್ಲು 30-40 ಸಾವಿರ ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಉಳಿದು ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಭ್ರಷ್ಟಾಚಾರ ತುಂಬಿ ತುಳುಕ್ತದ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಿತ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದು ಹೋಗಲಾಡಿಸಬೇಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾನ್ಯ ಚರಂತಿಮಠ ಅವ್ರನ್ನ ನೀವು ಆಯ್ಕೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಇವತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅವರು ಮಗನ್ ನಿಲ್ಲಿಸಿದ್ದಾರೆ. ದಾವಣಗೆರೆಯಲ್ಲಿ ಮೊಮ್ಮಗ. ಈ ಮಗ ಮೊಮ್ಮಗನ ಮನೆ ಕಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದು ಹಾಗೆ ಆಗ್ತದೆ. ಮತ್ತು ಇನ್ನೊಂದು ಬಹಳ ಮುಖ್ಯ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ದುರ್ಮಿನ ಹಾಕಿ ಹುಡುಕ್ಬೇಕು ಎಲ್ಲದಾವ ಅಂತ ಹೇಳಿ. ಅದಕ್ಕಿದು ಈ ಚುನಾವಣೆ ಫಲಿತಾಂಶ ಇದೆಯಲ್ಲ, ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದು ಬರ್ತಾರೆ. ಮತ್ತು ಈ ಗೆದ್ದು ಬರುವ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಂತ್ಯ ಪ್ರಾರಂಭ ಆಗಿದೆ. ಇದು ದಿಕ್ಸೂಚಿ. ಕಾಂಗ್ರೆಸ್ ಸರ್ಕಾರ ಮನೆ ಕಳಿಸುವಂತ ದಿಕ್ಸೂಚಿ ಈ ಫಲಿತಾಂಶ. ಮತ್ತೆ ಎಲ್ಲಿವರೆಗೆ ಹೇಳ್ತೀನಿ, ಈ ಬಾಗಲಕೋಟೆ ಚುನಾವಣೆ ನಿಮ್ಮ ಉತ್ಸಾಹ ನೋಡಿದಾಗ 9ನೇ ತಾರೀಕುವರೆಗೆ ಇದೇ ರೀತಿಯಂತ ಉತ್ಸಾಹದಿಂದ ಕೆಲಸ ಮಾಡಿ, ಬಹುಶಃ ನನ್ನ ಅನುಭವದ ಪ್ರಕಾರ ನಾನು ಬಾಗಲಕೋಟೆ ಜಿಲ್ಲೆಯ ಮಗ, ಅಳಿಯ ಎರಡು. ನಾನು ಹುಟ್ಟಿದ್ದೇ ಇಲ್ಲೇ, ಹೆಂಡತಿ ಊರು ಐಹೊಳಿ. ಹೀಗಾಗಿ ನಾನು ಹೇಳ್ತೇನೆ ನನ್ನ ಅನುಭವದ ಮೇಲೆ, ಇವತ್ತು ಈ ಬಾಗಲಕೋಟೆ ಚುನಾವಣೆ ಫಲಿತಾಂಶ ಬಹುಶಃ ಬಾಗಲಕೋಟೆಯ ಇತಿಹಾಸದಲ್ಲಿ, ಈ ಕ್ಷೇತ್ರ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರಿಂದ ವೀರಣ್ಣ ಚರಂತಿಮಠ ಗೆದ್ದು ಬರ್ತಾರೆ. ಇದು ನಿಶ್ಚಿತ. ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡಿ, ಪ್ರೀತಿ ವಿಶ್ವಾಸ ಕೊಡಿ, ಶಕ್ತಿ ಕೊಡಿ ಅನ್ನುವಂತ ವಿನಂತಿ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.